ಇನ್ನು ಬ್ಯಾಡಗಿಯ ಒಣಮೆಣಸಿನ ಪುಡಿ ವ್ಯಾಪಾರಿ ಯಾರು, ಅವ್ರು ಯಾವ ವ್ಯಾಪಾರ ಏನು ಬೇಕಾದ್ರೂ ಮಾಡ್ಬೋದು. ಒಣಮೆಣಸಿನ ಪುಡಿ ಅಂದ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು. ಮೊಹಮ್ಮದ್ ಶಫಿ ನಾಸಿಪುಡಿ ಅವರು A1 45 ವರ್ಷ ಬ್ಯಾಡಗಿ. ಇನ್ನು ಮುನಾವರ್ ಯಾರು ಬೆಂಗಳೂರಿನ ಜಯಮಹಲ್ ನಿವಾಸಿ ಪ್ರದೇಶದ್ದು 29 ವರ್ಷ A2. ಇವರ 3 ಜನನ್ನ ಪೊಲೀಸ್ನವರೀಗ ಬಂಧಿಸಿದರು. ಯಾಕೆ ಬಂಧಿಸಿದ್ರಿ? ಸಾಕ್ಷಿಗಳ ಆಧಾರದ ನೋ, ಅಮಾಯಕರನ್ನ ಬಂಧಿಸಿದಂತಹ ದುಷ್ಟ ಸರ್ಕಾರ ಭಜನಾ ಮಂತ್ರಿಯಲ್ಲಿ ಹಾಕಿ ಇನ್ನೊಂದು ಟ್ವೀಟನ್ನು ಭಜನಾ ಮಂತ್ರಿ ಹಾಕಿ, ಅದರಲ್ಲೂ ಮೈನಾರಿಟಿ ಕಮ್ಯುನಿಟಿಯ ಗುತ್ತಿಗೆ ತಗೊಂಡಿರುವಂತಹ ಕೆಲವು ಮಂತ್ರಿಗಳು ಅಥವಾ ರಾಜಕಾರಣಿಗಳಿಗೆ ವೈ ಡಿಡ್ ಯು ಅರೆಸ್ಟ್ 3 ಮೈನಾರಿಟಿ ಪೀಪಲ್? ಯಾಕೆ ಅರೆಸ್ಟ್ ಮಾಡಿದ್ರಿ ಅವ್ರನ್ನ? ಕತ್ತೆ ಕಾಯಕ್ಕೆ ಅರೆಸ್ಟ್ ಮಾಡಿದ್ರೆ ನಂಗಾರೀಗ, ಅಥವಾ ಮಣ್ಣು ತಿಂತ ಇದ್ರ ಎಲ್ಲರೂ ಮಾತಾಡ್ತಿದ್ದವರು? ಬಾಯಿ ಮುಚ್ಕೊಂಡಿರಿ, ನಿಮ್ಮ ಡಿಪಾರ್ಟ್ಮೆಂಟನ್ನು ಬಿಟ್ಟು ಬರಬೇಡಿ ಅಂತಂದರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಎಲ್ಲರೂ. ಆಲ್ ರೈಟ್, ಎಸ್, ಈ ಮೂವರೇ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ತಯಾರಿ ಇಲ್ಲ. ಈಗಲೂ ಹೇಳ್ತೀನಿ. ಯಾಕೆ ಸರ್? ನೋ, ದೇ ಆರ್ ಅಕ್ಯೂಸ್ಡ್. ನನಗಿದ್ದಿದ್ದ ಪ್ರಶ್ನೆ ಒಂದೇ ಅವತ್ತಿನಿಂದ, ಕೂಗಿದ್ದಾರಾ ಕೂಗಿಲ್ಲವಾ ಅಷ್ಟೇ. ಯಾರು ಕೂಗಿದ್ದಾರೆ ಅದು ಪೊಲೀಸರಿಗೆ ಬಿಟ್ಟದ್ದು. ಕೂಗಿದವರಿಗೆ ಶಿಕ್ಷೆ ಏನು, ಕೂಗಿದ್ದರೆ ಅದು ನ್ಯಾಯಾಲಯಕ್ಕೆ ಬಿಟ್ಟದ್ದು. ಈಗಲೂ ಹೇಳ್ತೀನಿ, ಐ ಡೋಂಟ್ ನೋ ಈ ಮೂರೇ ಕೂಗಿದ್ದಾರೋ ಅಲ್ಲವೋ, ಯಾರೋ ಕೂಗಿದ್ದಾರೆ. ಅವತ್ತಿಂದ ಹೇಳ್ತಾ ಇದ್ದೆ ಇದನ್ನ. ಕಿಡಿಗೇಡಿಗಳು, ನಾಜೀರ್ ಸಾಬ್ ಜಿಂದಾಬಾದ್, ಹೌದು ಕೂಗಿದ್ದಾರೆ. ನಾಜೀರ್ ಸಾಬೇ ಕೂಗಿದ್ದಾರೆ ಅಂತಲ್ಲ, ಅಥವಾ ಅವರ ಬೆಂಬಲಿಗರೇ ಕೂಗಿರಬೇಕು ಅಂತಲ್ಲ ಹೇಳ್ತಾನೆ ಇದ್ದೆ. ಆದರೂ ಎಲುಬಿಲ್ಲದ ನಾಲಿಗೆಯನ್ನು ಇಟ್ಟುಕೊಂಡು ಬಂದು ಚಕ್ಕಂದಾಡಿ ಡಾನ್ಸ್ ಮಾಡ್ತೀರಾ ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಆನ್ ಕ್ರಿಮಿನಲ್ ಕೇಸಸ್ಸಲ್ಲಿ. ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ. ಅಲೋ ದಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸ್ ಟು ಪ್ರೊಸೀಡ್ ಅಂತ ಹೇಳಕ್ಕೆ ಏನು ಬಡ್ದಿತ್ತು ರೋಗ ನಿಮಗೆಲ್ಲ ಎಲ್ಲರಿಗೂ? ಬರಲಿ ಅದು. ಲೆಟ್ ಅಸ್ ಅಲೋ ದಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಟು ಹ್ಯಾಪನ್. ಅವನು ಯಾವನಾರಾಗಲಿ ಹೆಡೆಮುರಿ ಕಟ್ಟಣ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ದ ಚೀಫ್ ಮಿನಿಸ್ಟರ್ ಸೆಡ್ ನೆಕ್ಸ್ಟ್ ಡೇ. ಕಾಮನ್ ಸೆನ್ಸ್ ಇಲ್ಲದೆ ಇದ್ದವರು